ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ಬರ್ತಿದ್ರೆ ನೋಡಿದರೆ ಇನ್ನೂ ಹೊಸದಾಗಿ ನಮ್ಮ ಚಾನಲ್ ಬಂದಿದ್ದರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದರಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಈ ಸುದ್ದಿಯಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ನಮ್ಮ ರಾಜ್ಯದಲ್ಲಿ ನೀಡುತ್ತಿದ್ದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾನು ಈ ಸುದ್ದಿ ಮಾಡಿದ್ದೀನಿ. ಸ್ನೇಹಿತರೆ, ಚುನಾವಣೆಯು ಮುನ್ನ ಕಾಂಗ್ರೆಸ್ ಪಕ್ಷದವರು ನಮ್ಮ ಸರ್ಕಾರ ಜಾರಿಗೆ ಬಂದರೆ, ನಮ್ಮ ಸರ್ಕಾರ ಆಳ್ವಿಕೆಗೆ ಬಂದರೆ ಪ್ರತಿಯೊಂದು ಗೃಹಿಣಿಯರಿಗೆ ಮನೆಯ ಮಾಲೀಕರಾಗಿ ಯಾರು ಗೃಹಿಣಿ ಇರ್ತಾರೆ ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಖಾತೆಗೆ ಜಮಾ ಹಾಕ್ತೀವಿ ಅಂತ ಎಲ್ಲ ಹೇಳ್ಕೊಂಡು ಬಂದಿದ್ದರು. ಅದನ್ನು ಹೇಳುವ ರೀತಿ ಯಾವ ರೀತಿ ಹೇಳಿದ್ರು ಅದನ್ನೇ ಜಾರಿ ಮಾಡುವ ಮುಖಾಂತರವಾಗಿ ಇದು 2023 ಆಗಸ್ಟ್ನಿಂದ ಶುರುವಾಯಿತು. ಪ್ರತಿಯೊಬ್ಬ ಮಹಿಳೆಗೆ, ಮನೆಯ ಯಜಮಾನಿ ಮಹಿಳೆಗೆ 2,000 ರೂಪಾಯಿ ಕಂತಿಗೆ ಹಾಕೋದು ಶುರುವಾಯಿತು ಖಾತೆಗೆ. ಅದೇ ರೀತಿಯಲ್ಲಿ ಇವತ್ತಿಗೆ 11 ತಿಂಗಳು ಮುಗಿದಿದೆ. 11 ತಿಂಗಳಲ್ಲಿ ನಮ್ಮ ಇಡೀ ರಾಜ್ಯದ ಸುಮಾರು 11 ತಿಂಗಳಲ್ಲಿ 25.248 ಕೋಟಿ ಸರ್ಕಾರವು ಹಣ ರಿಲೀಸ್ ಮಾಡಿದೆ. 25,248 ಕೋಟಿಯನ್ನು ಹಣ ಇವತ್ತಿಗೆ 1.25 ಕೋಟಿ ಗೃಹಿಣಿಯರಿಗೆ ನೀಡಿದ್ದಾರೆ. 11 ತಿಂಗಳಲ್ಲಿ ವೆಚ್ಚ ಮಾಡಿರುವಂಥ ಹಣ ಎಷ್ಟು ಅಂದರೆ 25,248 ಕೋಟಿ ಹಣವನ್ನು ಮಹಿಳೆಯರಿಗೆ ನೀಡಿದ್ದಾರೆ. 11 ತಿಂಗಳದ ಹಣ. ಅದು ಎಷ್ಟು ಮಹಿಳೆಯರಿಗೆ ಅಂದರೆ 1.25 ಕೋಟಿ ಗೃಹಿಣಿಯರಿಗೆ ಈ ಹಣವನ್ನು ಅವರಿಗೆ ಖಾತೆಗೆ ಜಮಾ ಮಾಡಿದ್ದಾರೆ. ಆದರೆ ಸ್ನೇಹಿತರೆ, ಈಗ ಪ್ರತಿಯೊಬ್ಬರು ಇನ್ನೂ ಗೃಹಿಣಿ ಇದು ಬಂದಿಲ್ಲ ಅಂತ ಆಗಸ್ಟ್ ಮತ್ತು ಈಗ ಜುಲೈ ಮತ್ತು ಆಗಸ್ಟ್ ಕೆಲವರಿಗೆ ಬಂದೇ ಇಲ್ಲ ಹಣ. ಹಾಗಾಗಿ ಮತ್ತು ಯಾರಿಗೆಲ್ಲ ಇನ್ನು ಕೆಲವು ದಾಖಲಾತಿಗಳ ಕುಂದುಕೊರತೆಯಿಂದ ಹಣ ಬಂದಿಲ್ವೋ ಅವರೆಲ್ಲ ಸ್ವಲ್ಪ ಚೆಕ್ ಮಾಡ್ಕೋಬೋದು. ಮತ್ತು ಹೊಸದಾಗಿ ಯಾರಾದರೂ ನೀವು ಸೇರ್ಪಡೆ ಮಾಡಬೇಕಾದ್ರೆ ನೀವು ಪ್ರತಿಯೊಂದು ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಯೋಜನೆ ಅರ್ಜಿ ಸಲ್ಲಿಸ್ಬೋದು. ಇನ್ನೂ ಯಾರಾದರೂ ಹೊಸದಾಗಿ ಸಲ್ಲಿಸಬೇಕಾಗಿದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಯಲ್ಲಿ ನಿಮಗೆ ಯಾರಾದರೂ ಕೆಲವರು ಹೇಳ್ತಾರೆ, ನಮಗೆ ಕಾಲ್ ಮಾಡಿ ಕೇಳಿದ್ದಾರೆ, ಸರ್ ಶುರುವಾತಿನಿಂದ ನನಗೆ ಹಣನೇ ಬಂದಿಲ್ಲ ಅಂದರೆ ಅದು ನಿಮ್ಮ ಏನು ದಾಖಲಾತಿಗಳು ಕೊಟ್ಟಿದ್ದೀರಾ, KYCಗಳು ಬ್ಯಾಂಕಿಗೆ ಕೊಟ್ಟಿದ್ದೀರಾ, ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಕೊಟ್ಟಿದ್ದೀರಾ ಇಲ್ವಾ, ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಹಣ ಬಂದಿದೆ ಎಲ್ಲೂ. ಪ್ರತಿಯೊಬ್ಬರಿಗೂ ಕರ್ನಾಟಕದ 1.25 ಕೋಟಿ ಜನರ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಯಾರಿಗಾದರೂ ಬಂದಿಲ್ಲ ಅಂದರೆ ತಕ್ಷಣ ಹೋಗಬೇಕಾಗಿದ್ದು ಅಂಗನವಾಡಿ ಕೇಂದ್ರ ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ತಮ್ಮ ತಾಲೂಕುಗಳಲ್ಲಿ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಪರಿಶೀಲನೆ ಮಾಡ್ಬೋದು. ಯಾಕಂದರೆ ಸರ್ಕಾರದಿಂದ ಬರೋ ಪ್ರತಿಯೊಂದು ರೂಪಾಯಿಯನ್ನು ತಾವು ಪಡೆಯಬೇಕಾಗುತ್ತದೆ. ಯಾಕಂದರೆ ಅದು ನಿಮ್ಮ ತೆರಿಗೆ ಹಣದಲ್ಲಿ ಬರುತ್ತಿರೋ ಹಣ. ಹಾಗಾಗಿ ಅದನ್ನು ಕುಂದುಕೊರತೆ ಇಲ್ಲದೆ ಮಾಡ್ಬೋದು. ಅದರ ಜೊತೆಯಲ್ಲಿ ಈ ತಿಂಗಳ ಆಗಸ್ಟ್ ತಿಂಗಳದ ಹಣವನ್ನು ಜುಲೈ ಮತ್ತು ಅಕಸ್ಮಾತ್ ಜುಲೈಯಲ್ಲಿ ಯಾರಿಗಾದ್ರೂ ಬಂದಿಲ್ಲ ಅಂದರೆ ಜುಲೈ ಮತ್ತು ಆಗಸ್ಟ್ ಹಣವನ್ನು ಸರ್ಕಾರವು ಶೀಘ್ರದಲ್ಲೇ ಈ ವಾರದಲ್ಲಿ ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಈಗ ಶುರುವಾಯಿತು ನಾಳೆ 1ನೇ ತಾರೀಕು ಅಂದರೆ ಈ ವಾರದಲ್ಲಿ ಅಂದರೆ 5ನೇ ತಾರೀಕು ಒಳಗಡೆ ಹಣವನ್ನು ಸರ್ಕಾರ ಈ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ನಿಲ್ಲುವುದಿಲ್ಲ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಳ್ವಿಕೆ ಮಾಡುವವರೆಗೂ ಗೃಹಲಕ್ಷ್ಮಿ ಅಡಿಯಲ್ಲಿ, ಯೋಜನೆ ಅಡಿಯಲ್ಲಿ ಪ್ರತಿ ಗೃಹಿಣಿ ಮಹಿಳೆಗೆ ಯಾರೆಲ್ಲ ತಾವು ನೋಂದಾವಣೆ ಮಾಡಿದಾರೋ ತಮ್ಮ ಗೃಹಲಕ್ಷ್ಮಿ ಅಡಿಯಲ್ಲಿ, ಯೋಜನೆ ಅಡಿಯಲ್ಲಿ ಹಣ ಪ್ರತಿಯೊಬ್ಬರಿಗೂ ಬರುತ್ತೆ. ಎಲ್ಲಿ ತನಕ? ಕೇವಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ತನಕ ಅಷ್ಟೇ. ಅಕಸ್ಮಾತ್ ಈಗೇನೋ ರಾಜ್ಯಪಾಲರು ಸಿದ್ದರಾಮಯ್ಯ ಸಾಹೇಬರಿಗೆ ಏನೋ ಒಂದು ಕೋರ್ಟ್ ಕಚೇರಿ ಅಂತ ಹೇಳಿ ಮೂಡ ಹಗರಣದಲ್ಲಿ ತನಿಖೆಗಳು ಏನೇನೋ ನಡೀತಿದೆ, ಇದರ ಬಗ್ಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ರಾಜೀನಾಮೆ ಕೊಡಬೇಕಂತ ಹೇಳಿ JDS ಮತ್ತು BJP ನಾಯಕರು ಹೋರಾಟ ಮಾಡ್ತಿದ್ದಾರೆ. ಈ ರೀತಿ ಏನಾದರೂ ಹೋರಾಟಗಳು ನಡೆದು ಸಿದ್ದರಾಮಯ್ಯ ಸಾಹೇಬರು ಏನಾದರೂ ರಾಜೀನಾಮೆ ಕೊಡಬೇಕಾಗಿತ್ತು ಅಂದ್ಕೊಳ್ಳಿ, ಬೇರೆಯವರು ಯಾರಾದರೂ ಹತ್ಕೊಂಡ್ರೂ CM ಮುಖ್ಯಮಂತ್ರಿ ಸ್ಥಾನಕ್ಕೆ ಅಕಸ್ಮಾತ್ ಏನಾದರೂ ಗೊಂದಲಗಳಾಗಿ ಸರ್ಕಾರಕ್ಕೆ ತೊಂದರೆ ಆದರೆ ಹೇಳೋಕ್ಕಾಗಲ್ಲ. ಆದರೆ ಈ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ, ನಮ್ಮ ಸರ್ಕಾರ ಇರೋವರೆಗೂ ಈ 5 ವರ್ಷವೂ ನಾವು ಗೃಹಿಣಿ
ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಅಕೌಂಟ್ಗೆ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ಪ್ರತಿಯೊಬ್ಬರು ಸ್ವಲ್ಪ ಕಾಯಬೇಕಾಗಿದೆ. ಈ ತಿಂಗಳದ್ದು ಹಣ ಬೀಳಬೇಕಾದ್ರೆ ಇದರ ವಿಷಯವಾಗಿ ಪ್ರತಿ ಜನರು ತುಂಬ ಗೊಂದಲದಲ್ಲಿದ್ದಾರೆ. ಬರುತ್ತೋ ಇಲ್ವೋ, ಹಾಕ್ತಾರೆ ಇಲ್ವೋ ಅಂಥೇಳಿ. ಯಾರಿಗೆಲ್ಲ ಜುಲೈ ಮತ್ತು ಆಗಸ್ಟ್ದು ಹಣ ಬಂದಿಲ್ವೋ ಕೇವಲ 5ನೇ ತಾರೀಕುಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯವರು. ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಬಂಧುಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.